ಸ್ವಾತಂತ್ರ್ಯ ಬಂದು ನಮಗೆ 76-77 ವರ್ಷ ಆದರೂ ಕೂಡ ಇವತ್ತಿಗೂ ಪರಿಸ್ಥಿತಿ ಕೆಲವು ಕಡೆ ಹೇಗಿದೆ ಅಂತಂದರೆ ಬಹಿಷ್ಕಾರ ಹಾಕ್ಬಿಡೋದು, ಇವನು ಅಸ್ಪೃಶ್ಯ ಅಂದ್ಬಿಡೋದು, ದೇವಸ್ಥಾನಕ್ಕೆ ಬಿಡಲ್ಲ ಅಂದ್ಬಿಡೋದು, ಗ್ರಾಮದವರು ದಂಡ ಹಾಕೋದು, ಇಂಥ ಅನಿಷ್ಟ ಪದ್ಧತಿಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಚಿಕ್ಕಮಗಳೂರಿನಿಂದ ಬಂದಿರತಕ್ಕಂಥ ಈ ಒಂದು ಸುದ್ದಿ ಸಾಕ್ಷಿ. ಬಹಿಷ್ಕಾರ ಹಾಕಿದಾರಂತ ಯಾಕೆ ಅಂತಂದರೆ ಪಕ್ಕದೂರಿಗೆ ಪಾತ್ರೆ ಕೊಟ್ಟರು ಅಂತ, ಅಡುಗೆಗೆ ಮದುವೆಗೇನೋ ಪಾತ್ರೆ ಇರಲಿಲ್ಲ ಅಂತ ಕೇಳಿದ್ದಾರೆ, ಕೊಟ್ಟಿದ್ದಾರೆ, ಅದಕ್ಕೆ ಬಹಿಷ್ಕಾರ. ಗ್ರಾಮದ ಹಿರಿಯರು ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಅಮಾನವೀಯ ಕೃತ್ಯ. ಪಕ್ಕದ ಊರಿಗೆ ಸಹಾಯ ಮಾಡಿದ್ದೆ ತಪ್ಪಾಯ್ತಾ? ಹಾಗಾದರೆ ವ್ಯಕ್ತಿಯೊಬ್ಬ ಯಾರೋ ಪಕ್ಕದವರು ಊರಿಗೆ ಮದುವೆ ನಡೀತಾ ಇದೆ, ಪಾತ್ರೆಗಳು ಕೊಡೋದು, ಅದಕ್ಕೆ ಪಾತ್ರೆ ಕೊಟ್ಟಿದ್ದಾನೆ, ಅಷ್ಟಕ್ಕೆ ಬಹಿಷ್ಕಾರ. ಭೈರಪ್ಪ ಎಂಬಾತನಿಗೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಬಹಿಷ್ಕಾರ ಹಾಕಿದ್ದಾರೆ. ಎಲ್ಲಿ ಅಂದರೆ ಚಿಕ್ಕಮಗಳೂರಿನ ಮುಳ್ಳುವಾರೆ ಗ್ರಾಮದ ಭೈರಪ್ಪನಿಗೆ ಬರೀ ಬಹಿಷ್ಕಾರ ಅಷ್ಟೇ ಅಲ್ಲ, 6,000 ರೂಪಾಯಿ ದಂಡ ಕೂಡ ಹಾಕಿದ್ದಾರೆ ಗ್ರಾಮಸ್ಥರು. ಭೈರಪ್ಪ ಮನೆಗೆ ಬೇರೆ ಗ್ರಾಮಸ್ಥರೇನಾದರೂ ಹೋದರೆ ಅವ್ರಿಗೆ 5,000 ದಂಡ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಭೈರಪ್ಪ ಮಗನ ಮದುವೆಗೂ ಗ್ರಾಮಸ್ಥರು ಪಾಪ ಯಾರೂ ಹೋಗಿಲ್ಲ. ಆಲ್ದೂರು ಪೊಲೀಸರು, ಚಿಕ್ಕಮಗಳೂರು DC-ಗೆಲ್ಲ ಭೈರಪ್ಪ ದೂರು ಕೊಟ್ಟಿದ್ದಾರೆ. ಆದರೆ ಭೈರಪ್ಪನವ್ರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ನೀವು ನೋಡ್ತಾ ಇದ್ದೀರಲ್ಲ ಪಾಪ, ನ್ಯಾಯಕ್ಕೋಸ್ಕರ ಮನವಿ ಪತ್ರ ಹಿಡ್ಕೊಂಡು DC ಕಚೇರಿಗೆ ಅಲಿತಾರೋ ಇವರೇ ಭೈರಪ್ಪ. ಇವ್ರ ಮನೇಲೇನೋ ದೊಡ್ಡ ದೊಡ್ಡ ಪಾತ್ರೆ ಇತ್ತು ಅನಿಸುತ್ತೆ, ಅಥವಾ ಇವರೇನೋ ಅಡುಗೆ ಕಾಂಟ್ರಾಕ್ಟ್ರೇನೋ ಇರಬೇಕು. ಪಕ್ಕದೂರವರೇನೋ ಯಾವುದೋ ಮದುವೆ ಮಾಡಿದ್ದಾರೆ, ಇವ್ರ ಸಂಬಂಧಿಕರೋ ಪರಿಚಯದವರು, ಒಂದು ಸ್ವಲ್ಪ ಪಾತ್ರೆ ಕೊಡಪ್ಪ ಅಂದಿದ್ದು ಕೊಟ್ಟಿದ್ದಾರೆ, ಅಷ್ಟೇ ತಪ್ಪಾಗೋಯ್ತು. ನನ್ನನ್ನು ಮುಳ್ಳುವರೆ ಗ್ರಾಮದಲ್ಲಿ ಅಧ್ಯಕ್ಷರನ್ನಾಗಿ ಗ್ರಾಮದ ಮುಖಂಡರನ್ನಾಗಿ ಆಯ್ಕೆ ಮಾಡಿದ್ದರು. ಒಂದೇ ದಿವಸ 3 ಮದುವೆ ಆಗಿರೋದ್ರಿಂದ ಅವು ಗ್ರಾಮದ ಪಾತ್ರೆ, ಆ ಪಾತ್ರೆಯನ್ನು ನಾನು ಕೇಸರಿಕೆಗೆ 2 ಪಾತ್ರೆ ಕೊಟ್ಟೆ. 3 ಜನ ಗ್ರಾಮದ ಮುಖಂಡರು ಸೇರಿ ಕೊಟ್ವಿ. ನೀನು ಪಾತ್ರೆ ಯಾಕೆ ಕೊಟ್ಟೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಮದುವೆಗೆ ಮತ್ತು ಅವ್ರ ಮನೆಗೆ ಯಾರೋ ಹೋದ್ರೆ 5,000 ರೂಪಾಯಿ ದಂಡ ಅಂಥೇಳಿ ಪ್ರಚಾರ ಮಾಡಿ ಯಾರೂ ನನ್ನ ಮಗನ ಮದುವೆಗೆ ಬಂದಿಲ್ಲ, ನನಗೆ ಬಹಿಷ್ಕಾರ ಹಾಕಿದ್ದಾರೆ. ಗ್ರಾಮದಲ್ಲಿರೋ ನನ್ನ ಮಗನ ಮದುವೆಗೆ ಪಾತ್ರೆ ಕೊಟ್ಟಿಲ್ಲ. ಅದು ಎಲೆಕ್ಷನಲ್ಲಿ ಗುಡ್ಡೆ ಹಾಕಿರಕ್ಕಂಥ ಪಾತ್ರೆ, ಅದು ಗ್ರಾಮದಲ್ಲಿ ಯಾರೂ ತಂದಿರೋದಲ್ಲ. ಅದು ನಮ್ಮದೇ ಸಮುದಾಯದ ಮದುವೆ. ಕೇಸರಿಕೆಯಲ್ಲಿ ಒಂದೇ ದಿವಸ 3 ಮದುವೆ ಆಗಿರೋದ್ರಿಂದ ಪಾತ್ರೆ ಕೊರತೆ ಇತ್ತು, ಸಮಸ್ಯೆ ಇರೋದ್ರಿಂದ ನಮ್ಮ ಮನೆಗೆ ಪಾತ್ರೆಗೆ ಬಂದಿದ್ದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡೆಯೋಣ. ನಾರಾಯಣಗೌಡ, ಬೇರೆ ಊರಿನ ಒಂದು ಕುಟುಂಬಕ್ಕೆ ಪಾತ್ರೆ ಕೊಟ್ಟಿದ್ದಾರೆ ಭೈರಪ್ಪ, ಅದಕ್ಕೆ ಬಹಿಷ್ಕಾರ ಹಾಕಿದ್ದಾರೆ, ಯಾಕೆ ಅಂದರೆ ಇಲ್ಲೇನಾದರೂ ಜಾತಿ ಪದ್ಧತಿ ಅಂತಕ್ಕಂಥದ್ದು ಕಾಣಿಸ್ತಾ ಇದೆಯಾ, ಅಥವಾ ಭೈರಪ್ಪನ ವಿರುದ್ಧ ವೈಯಕ್ತಿಕವಾದಂತಹ ದ್ವೇಷನ? ಯಾಕೆ ಪಾತ್ರೆ ಕೊಟ್ಟಿದ್ದಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಅಂತ? ಅರವಿಂದ್, ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಲ್ಲಿ ಇದು 4ನೇ ಬಹಿಷ್ಕಾರ ಅಂತ ಪ್ರಕರಣ ಆಗಿರುವಂಥದ್ದು. ಒಂದು ಕಡೆ ಅನ್ಯಕೋಮಿಗೆ ತನ್ನ ಯುವತಿಯನ್ನು ಕೊಟ್ಟಿರುವಂಥ ಆ ಕುಟುಂಬ ಕೂಡ ಬಹಿಷ್ಕಾರ ಹಾಕಿದಂಥದ್ದು, ಮತ್ತೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರು ಅಂತ ಅದಕ್ಕೂ ಕೂಡ ಬಹಿಷ್ಕಾರ, ಮತ್ತೆ ದೇವಸ್ಥಾನಕ್ಕೆ ಜಾಗ ಕೊಡಲಿಲ್ಲ ಅಂತಲೂ ಕೂಡ ಬಹಿಷ್ಕಾರ ಹಾಕಿರುವಂಥದ್ದು. ಆದರೆ ಈಗ ಊರೊಟ್ಟಿನ ಪಾತ್ರೆಯನ್ನು ಪಕ್ಕದೂರಿಗೆ ಕೊಟ್ಟಿರೋದನ್ನ ಕಾರಣಕ್ಕೋಸ್ಕರ ಈಗ ಬಹಿಷ್ಕಾರ ಹಾಕಿರುವಂಥದ್ದು. ಅಂತಂದ್ರೆ ಊರೊಟ್ಟಿನ ಪಾತ್ರೆ ಅಂದರೆ ಅರವಿಂದ್, ಊರಿನ ಅಂದರೆ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಯಾವುದೇ ಕಾರ್ಯಕ್ರಮ ಮತ್ತು ಯಾರದೇ ಮನೆಯಲ್ಲಿ ಕಾರ್ಯಕ್ರಮಗಳಾದರೂ ಊರಿನ ಜನರೆಲ್ಲರೂ ಸೇರಿ ಒಂದು ದುಡ್ಡನ್ನು ಹಾಕೊಂಡು ದೊಡ್ಡ ಅಂದ್ರೆ 50 ಜನಕ್ಕೆ, 100 ಜನಕ್ಕೆ, 200 ಜನಕ್ಕೆ ಅಡುಗೆ ಮಾಡುವಂಥ ಪಾತ್ರೆಗಳನ್ನು ಖರೀದಿ ಮಾಡಿ ದೇವಸ್ಥಾನದಲ್ಲಿ ಅಥವಾ ಏನು ಭವನ ಅನ್ನೋದಿರುತ್ತೆ ಆ ಭವನಗಳಲ್ಲಿ ಇಟ್ಟಿರುವಂಥದ್ದು. ಅಂಥ ಪಾತ್ರೆಗಳನ್ನು ಊರವ್ರು ಮಾತ್ರ ಬಳಕೆ ಮಾಡ್ಕೊಬೇಕು. ಆ ಊರಿನ ಯಾರದೇ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದು ಇಲ್ಲ ಊರಿನ ಕಾರ್ಯಕ್ರಮಗಳಿದ್ರು ಆ ಕಾರ್ಯಕ್ರಮಗಳಿಗೆ ಮಾತ್ರ ಬಳಕೆ ಮಾಡ್ಕೋಬೇಕು. ಹಾಗಾಗಿ ಊರೊಟ್ಟಿನ ಪಾತ್ರೆಗಳು ಅಂಥ ಪಾತ್ರೆಗಳನ್ನು ಭೈರಪ್ಪ ಪಕ್ಕದ ಊರಿಗೆ ಮುಳ್ಳಾರೆ ಗ್ರಾಮದಾದಂಥ ಭೈರಪ್ಪನವರು ಪಕ್ಕದ ಕೆಸರಿಕೆ ಗ್ರಾಮದಲ್ಲಿ ಒಂದೇ ದಿನ 3 ಮದುವೆ ಇತ್ತು ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಸ್ವಲ್ಪ ಬಡ ಜನಗಳು ಇರುವಂಥದ್ದು, ಕೂಲಿ ಕಾರ್ಮಿಕರು ಇರುವಂಥದ್ದು, ಅವರ ಮನೆಗಳಿಗೆ ಒಂದು ಪಾತ್ರೆಯನ್ನು ಕೊಟ್ಟಿರುವಂಥ ಈಗ ಊರಿನ ಜನ ಒಂದು ಬಹಿಷ್ಕಾರ ಹಾಕಿರುವಂಥದ್ದು. ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ ವ್ಯವಸ್ಥೆಯನ್ನು ಏನು ಕಂಡು ಬರ್ತಿಲ್ಲ ಅರವಿಂದ್. ಯಾಕೆಂತಂದ್ರೆ ಈಗ ಪರಿಶಿಷ್ಟ ಜನಾಂಗಕ್ಕೆ ಸೇರಿದಂಥ ಭೈರಪ್ಪನವರಿಗೆ ಪರಿಶಿಷ್ಟ ಜನಾಂಗದವರೇ ಈಗ ಬಹಿಷ್ಕಾರ ಹಾಕಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಆಲ್ದೂರು ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮತ್ತೆ ಜಿಲ್ಲಾಧಿಕಾರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಈವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ನ್ಯಾಯನೂ ಕೂಡ ಸಿಗದಲೇ ಇರುವಂಥದ್ದು ಒಂದ್ ಕಡೆ. ಆದರೆ ಇನ್ನೊಂದು ಕಡೆ ಇವರ ಮಗನ ಮದುವೆಗೂ ಕೂಡ ಯಾರು ಸಹ ಬಂದಿಲ್ಲ. ಆ ಮಟ್ಟಕ್ಕೆ ಈಗಾಗಲೇ ಆ ಬಹಿಷ್ಕಾರನ ಮಾಡ್ತಿರುವಂಥದ್ದು. ಯಾರು ಅವ್ರನ್ನ ಮಾತಾಡ್ಸೋದು, ಅವರ ತೋಟಕ್ಕೂ ಸಹ ಯಾರು ಕೆಲಸಕ್ಕೂ ಹೋಗಿಲ್ಲ, ಅವರನ್ನು ಯಾರು ಮಾತಾಡ್ಸಿದ್ರು ಕೂಡ ಅವರಿಗೆ 5,000 ರೂಪಾಯಿ ದಂಡದ ಎಚ್ಚರಿಕೆ ಕೂಡ ನೀಡಿರುವಂಥದ್ದು. ರೈಟ್ ನಾರಾಯಣಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಜಾತಿ ಪದ್ಧತಿ ಏನಲ್ಲ ಇದು, ಒಂದೇ ಸಮುದಾಯದವರು. ನಮ್ಮೂರಿನ ಪಾತ್ರೆನ ಕೊಡಕ್ಕೆ ನೀನು ಯಾರು, ಯಾಕೆ ಕೊಟ್ಟೆ, ಅಷ್ಟೇ ವಿಚಾರ.